ನಾನು ಒಂದೆರಡು ಮೂರು ಕೋಟ್ಗಳನ್ನ ನಿಮ್ಗೆ ಓದ್ತೇನೆ. ಈ ಕೋಟ್ ನೀವೆಲ್ಲಾದ್ರೂ ಕೇಳಿದ್ದೀರಾ, ಯಾರು ಹೇಳಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಲಿಕ್ಕಾಗತ್ತಾ ನೋಡಿ. ಭಾರತ ಮತ್ತು ಪಾಕಿಸ್ತಾನದ ಸಮಸ್ಯೆಯನ್ನು ತೆಗೆದುಕೊಂಡವರು ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಜನಸಂಖ್ಯೆಯ ವರ್ಗಾವಣೆಯಿಂದ ಮಾತ್ರ ಹಿಂದೂಸ್ತಾನವನ್ನು ಏಕರೂಪಿ ಅಥವಾ ಸಮರೂಪಿ ರಾಷ್ಟ್ರವನ್ನಾಗಿಸಲು ಸಾಧ್ಯ. ಇದು ಆಗುವವರೆಗೂ ಪಾಕಿಸ್ತಾನದ ರಚನೆಯಾದರೂ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಎಂಬ ಸಮಸ್ಯೆ ಮುಂಚಿನಂತೆಯೇ ಉಳಿದು ಹಿಂದೂಸ್ತಾನದ ರಾಜಕೀಯದಲ್ಲಿ ಘರ್ಷಣೆ ಉಂಟು ಮಾಡುತ್ತದೆ ಅಂತ ತುಂಬಾ ಸ್ಪಷ್ಟವಾಗಿರುವ ದನಿಯಲ್ಲಿ ಹೇಳಿದ್ರು. ಹೇಳಿದ್ರೆ ಸ್ವಲ್ಪ ಹಿಂಟ್ ಕೊಟ್ರೆ ಗೊತ್ತಾಗ್ಬೋದು ನಿಮಗೆ. ಪಾಪ್ಯುಲೇಷನ್ ಎಕ್ಸ್ಚೇಂಜ್ ನಿಂದ ಮಾತ್ರ ಭಾರತವನ್ನ ಹಿಂದೂಸ್ತಾನವನ್ನ ಉಳಿಸ್ಲಿಕ್ಕೆ ಸಾಧ್ಯ. ಮುಸಲ್ಮಾನರನ್ನ ಈ ದೇಶ ಬಿಟ್ಟು ಓಡಿಸಬೇಕು ಅಥವಾ ಅವರನ್ನ ಅವರು ಕೇಳ್ಕೊಂಡಿರುವ ದೇಶಕ್ಕೆ ಕಳಿಸಬೇಕು ಅಂತ ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ರು. ಸ್ವಲ್ಪ ಅಂದಾಜಾಗಿರ್ಬೋದು. ನಾನು ಇನ್ನೂ ಒಂದು ಕೋಟ್ ಅನ್ನು ಓದ್ತೇನೆ, ಇನ್ನೂ ಚೆನ್ನಾಗಿರುತ್ತೆ. ಮೋಪ್ಲಾಗಳ ಕೈಯಲ್ಲಿ, ಮೋಪ್ಲಾಗಳು ಅಂತಂದ್ರೆ ಕೇರಳದ ಮುಸಲ್ಮಾನರು, ಮಾಪಿಳ್ಳೆಗಳು ಅಂತ ಕೂಡ ಹೇಳ್ತಾರೆ. ಮೋಪ್ಲಾಗಳ ಕೈಯಲ್ಲಿ ಹಿಂದೂಗಳ ಪಾಡು ದಾರುಣವಾಗಿತ್ತು. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಕೊಲೆ, ಬಲಾತ್ಕಾರಯುತ ಮತಾಂತರ, ದೇವಾಲಯಗಳ ಪಾವಿತ್ರ್ಯ ನಾಶ, ಸ್ತ್ರೀಯರ ಮೇಲೆ ಅತ್ಯಾಚಾರ, ಗರ್ಭಿಣಿಯ ಗರ್ಭ ಸೀಳುವುದು ಮುಂತಾದ ಅತ್ಯಾಚಾರಗಳು, ಕೊಳ್ಳೆ, ಲೂಟಿ ಮುಂತಾದ ವಿನಾಶಕಾರಿ ಕೃತ್ಯಗಳನ್ನೆಸಗಲಾಯಿತು. ಇವೆಲ್ಲ ಕ್ರೂರ ಮತ್ತು ಅನಿಯಮಿತ ಅನಾಗರಿಕ ಕೃತ್ಯಗಳು ಮೋಪ್ಲಾಗಳಿಂದ ಹಿಂದೂಗಳ ಮೇಲೆ ವಿಸ್ತೃತ ಪ್ರದೇಶದಲ್ಲಿ ಕಠಿಣ ಮಾರ್ಗಗಳ ಮೂಲಕ ಶಾಂತಿ ಸ್ಥಾಪಿಸಲು ಸೈನ್ಯ ಕಳಿಸುವವರೆಗೂ ಅವ್ಯಾಹತವಾಗಿ ನಡೆದೇ ಇತ್ತು. ಮೋಪ್ಲಾ ಕಾಂಡದಲ್ಲಿ ಏನಾಯಿತು ಅನ್ನೋದನ್ನ ಭಯಾನಕವಾದ ಭೀಭತ್ಸವಾದ ಚಿತ್ರವನ್ನ ಅವರು ಕಟ್ಟಿಕೊಟ್ಟಿದ್ದಾರೆ. ಇನ್ನು ಮುಂದೆ ಇದೆ, ನಾನೊಂದು 3-4 ಕೋಟ್ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಅದಾದ್ಮೇಲೆ ಉಳಿದಿದ್ದನ್ನು ನಾನು ಮಾತಾಡ್ತೀನಿ. ಇಸ್ಲಾಂನಲ್ಲಿ ಈ ಬುರ್ಖಾ ಪದ್ಧತಿ ಇರೋದ್ರಿಂದ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಬುರ್ಖಾ ಆಚರಣೆಯಿಂದಾಗಿ ಪುರುಷನಿಗೆ ಸ್ತ್ರೀಯ ಸಂಘ ಸಹವಾಸದ ಲಭ್ಯತೆ, ಮಕ್ಕಳನ್ನು ಮತ್ತು ಮುದುಕಿಯರನ್ನು ಹೊರಪಡಿಸಿದರೆ ಸಿಗೋದು ದುರ್ಲಭ. ಮುಸಲ್ಮಾನರಲ್ಲಿ ಅವನು ತರುಣಿಯರನ್ನ ಅವನು ನೋಡೋದು ಬಹಳ ದುರ್ಲಭ. ಸ್ತ್ರೀಯರಿಂದ ದೂರ ಇರುವಂತ ಪುರುಷನ ಈ ಏಕಾಂಗಿತನ ಆತನ ಶೀಲ ಸ್ವಭಾವದ ಮೇಲೆ ಖಂಡಿತವಾಗಿಯೂ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ. ಸ್ತ್ರೀ ಪುರುಷರ ನಡುವೆ ಇಂಥ ಕಂದಕವೇರ್ಪಡಿಸುವ ಯಾವುದೇ ಸಾಮಾಜಿಕ ಪದ್ಧತಿ ಲೈಂಗಿಕವಾಗಿ ಅನಾರೋಗ್ಯಕರ, ಅಸಹಜ ಮತ್ತು ಮಾರಕ ದುರಭ್ಯಾಸಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲು ಯಾವ ಮನೋವಿಶ್ಲೇಷಕನ ಅಗತ್ಯ ಇಲ್ಲ ಅಂತ. ಸೊ ಇಷ್ಟಲ್ಲದೆ ಮುಂದುವರೆದವನು ಏನ್ ಹೇಳ್ತಾರೆ ಅಂದ್ರೆ, ಮುಸ್ಲಿಮರಿಗೆ ಚುನಾವಣೆ ಎಂದರೆ ಅದು ಕೇವಲ ಹಣಕ್ಕೆ ಸಂಬಂಧಿಸಿದ ವಿಷಯ. ಕೆಲವೊಮ್ಮೆ ಅಪರೂಪಕ್ಕೆ ಅದು ಸಾಮಾನ್ಯ ಅಭಿವೃದ್ಧಿಯ ಸಾಮಾಜಿಕ ಕಾರ್ಯ ಎನಿಸಿಕೊಳ್ಳಬಹುದು. ನಾನು ಸಿಕ್ಕಾಪಟ್ಟೆ ಹೀಗೆ ಓದಬಲ್ಲೆ. ಇದರ ಜೊತೆಗೆ ಇನ್ನೊಂದು ಕೋಟ್ ಅನ್ನು ಓದ್ಬಿಡ್ತೀನಿ. ಓದಿದ ನಂತರ ಇದು ಯಾರು ಹೇಳಿದ್ದು ಅಂತ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಾಗಿರುತ್ತೆ. ನಾನು ಅದನ್ನ ಆಡ್ ಮಾಡ್ತೀನಿ. ಅಂದ್ರೆ ಇಷ್ಟು ಕಟ್ ಥ್ರೋಟ್ ಆಗಿ ತಾನು ಏನನ್ನು ಹೇಳಬೇಕೋ ಅದನ್ನು ಹೇಳದಂತ ವ್ಯಕ್ತಿ ಶ್ರೀಮಾನ್ ಗಾಂಧಿಯವರು, ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಕೆಲವೊಮ್ಮೆ ಆರ್ಥಿಕ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ತುಂಬಾ ನಾಚಿಕೆ ಬುರುಕರಂತೆ ಮಾತನಾಡುತ್ತಾರೆ. ಗಾಂಧಿವಾದವನ್ನು ಅಧ್ಯಯನ ಮಾಡಿದ ಜಿಜ್ಞಾಸುಗಳು ಒಮ್ಮೊಮ್ಮೆ ಪ್ರಜಾಪ್ರಭುತ್ವದ ಪರವಾಗಿಯೂ ಬಂಡವಾಳಶಾಹಿಯ ವಿರುದ್ಧವಾಗಿಯೂ ವಿಚಾರಗಳನ್ನು ಗಮನಿಸಬಹುದು. ಗಾಂಧಿವಾದವು ಯಾವ ಅರ್ಥದಲ್ಲಿಯೂ ಕ್ರಾಂತಿಕಾರಕವಾದುದಲ್ಲ. ಪುರಾತನ ಕಾಲಕ್ಕೆ ಹಿಂದಿರುಗಲು ಕೊಡುವ ಗಾಂಧಿವಾದ ಇಂಡಿಯಾದ ಹಾಳಾಗಿ ಕೊಳೆತು ನಾರುತ್ತಿರುವ ಭೂತಕಾಲಕ್ಕೆ ಹಿಂದಿರುಗುವ ಉದ್ದೇಶವನ್ನು ಹೊಂದಿದೆ. ಯಾರು ಹೇಳಿದ್ ಗೊತ್ತೇನಿದು? ಈ ಕೋಟನ್ನು ಎಲ್ಲಿಂದ ತಗೊಳ್ತಾ ಇದ್ದೀನಿ ಗೊತ್ತೇನು? ಸಮಗ್ರ ಬರಹಗಳು ಮತ್ತು ಭಾಷಣಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು. ಸೊ ಅದರ ವಾಲ್ಯೂಮ್ ನಂಬರ್ 7 ಮತ್ತು ವಾಲ್ಯೂಮ್ ನಂಬರ್ 6 ನಿಂದ ನಾನು ಕೆಲವು ಕೋಟ್ಸ್ ನಿಮ್ ಮುಂದೆ ಇರಿಸಿದ್ದೀನಿ. ಮಿತ್ರ, ಯಾಕಿದನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಗೊತ್ತಾ? ಬಾಬಾ ಸಾಹೇಬ್ರು ಅಂತಂದ್ರೆ ನಮ್ಗೊಂದಷ್ಟು ವಿಚಾರಗಳನ್ನ ಹೇಳಲಾಗಿದೆ. ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಅನೇಕ ತಪ್ಪು ಕಲ್ಪನೆಗಳನ್ನೇ ಅವ್ರ ಕುರಿತಂತೆ ನಮಗೆ ಇದು ಬಾಬಾ ಸಾಹೇಬ್ರು ಅಂತ ತುರುಕಿ ಉಣಿಸಲಾಗಿದೆ. ಆದ್ರೆ ವಾಸ್ತವವಾಗಿ ಬಾಬಾ ಸಾಹೇಬರು ಯಾರು ಅನ್ನೋದಕ್ಕೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇ ಪ್ರಶ್ನೆ ನಾವು ಕೇಳ್ಕೊಳ್ಬೇಕಾಗಿದ್ದು, ಬಾಬಾ ಸಾಹೇಬ್ರ ಸಂವಿಧಾನ ಸೆಕ್ಯುಲರ್ ಸಂವಿಧಾನ ಆಗಿತ್ತಾ? ನಮ್ಮಲ್ಲಿ ಅನೇಕರಿಗೆ ಹಂಗನ್ಸತ್ತಲ್ಲ, ಸೆಕ್ಯುಲರಿಸಂ ಅನ್ನೋದು ಬಾಬಾ ಸಾಹೇಬರು ಹೇಳಿದ್ದು ಅಂತ. ಮಿತ್ರ, ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಸೆಕ್ಯುಲರ್ ಪದ ಸೇರಿಸೋದನ್ನ ವಿರೋಧಿಸಿದ್ರು. ಬಾಬಾ ಸಾಹೇಬರು ಹಿಂದೂ ದೇವರುಗಳ ವಿರೋಧಿಯಾಗಿದ್ರ ಅಂತ ಕೇಳಿದ್ರೆ, ಅವರೇ ರಚನೆ ಮಾಡಿದ ಸಂವಿಧಾನದಲ್ಲಿ ಅಲ್ಲಿ ಹಿಂದೂ ದೇವರುಗಳ ಚಿತ್ರವನ್ನ ಅತ್ಯಂತ ಪ್ರಮುಖವಾದ ಸ್ಥಳಗಳಲ್ಲಿ ಬಳಸಲಾಗಿತ್ತು. ಆಮೇಲೆ ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಲಿಕ್ಕೆ ನಾವೇ ಕಾರಣವಾಗಿದ್ವಿ ಅಂತ ಕಾಂಗ್ರೆಸ್ನವರು ಬಡಾಯಿ ಕೊಚ್ಕೊಳ್ತಾರಲ್ಲ, ಬಹುತೇಕರಿಗೆ ಗೊತ್ತಿಲ್ಲ. ಈ
ತರದೊಂದು ಕಾರ್ಟೂನು ತುಂಬಾ ಸ್ಪ್ರೆಡ್ ಆಗ್ತಾ ಇತ್ತು. ಅಥವಾ ಈ ಕಾರ್ಟೂನು ಕಾಂಗ್ರೆಸ್ನ ಕಾಲದಲ್ಲಿ ರಚನೆಯಾದಂತ ಕಾರ್ಟೂನ್ ಏನ್ ಗೊತ್ತಾ, ಕೇಳಿದ್ರೆ ರಕ್ತ ಕುದಿಯುತ್ತೆ. ಬಾಬಾ ಸಾಹೇಬರು ಒಂದು ಆಮೆಯ ಮೇಲೆ ಕೂತು ಸಂವಿಧಾನವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಬಾಬಾ ಸಾಹೇಬರೇ ಒಂದು ಆಮೆ, ಅದರ ಹಿಂದೆ ಜವಾಹರ್ಲಾಲ್ ನೆಹರು ಕೂತ್ಕೊಂಡು ಆ ಬಾಬಾ ಸಾಹೇಬ್ ಎನ್ನುವಂತ ಆಮೆಯ ಮೇಲೆ ಚಾಟಿಯಿಂದ ಬಾರಿಸ್ತಾ ಇದ್ದಾರೆ. ಆ ನಂತರ ಈ ಆಮೆ ಸ್ವಲ್ಪ ವೇಗವಾಗಿ ಹೋಯ್ತು, ಸಂವಿಧಾನ ರಚನೆ ಆಯಿತು ಅಂತ ಹೇಳುವಂತ ಕಾರ್ಟೂನ್ ಅದ. ಈ ಕಾರ್ಟೂನ್ ಯಾರು ಬರೆದ್ರು ಅವರಿಗೆ ಪದ್ಮ ಪ್ರಶಸ್ತಿಗಳನ್ನು ಕೂಡ ಆನಂತರ ಸರ್ಕಾರ ಕೊಡ್ತು. ಅವರೇನು ಭಾರಿ ದೊಡ್ಡ ಇದಾಗಿರ್ಲಿಲ್ಲ, ಆದ್ರೆ ಕಾರ್ಟೂನ್ಗಳನ್ನು ಬಿಟ್ರೆ ಬೇರೇನು ಮಾಡಿದವರೇ ಅಲ್ಲ. ಈ ತರದ ಕಾರ್ಟೂನ್ಗಳಿಗೋಸ್ಕರ ಅವರಿಗೆ ಪದ್ಮ ಪುರಸ್ಕಾರ ಕೊಡ್ಲಾಯ್ತು. ಬಹಳ ಜನರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ NCERTಯ ಪುಸ್ತಕಗಳಲ್ಲಿ ಈ ಕಾರ್ಟೂನು ಸುದೀರ್ಘ ಕಾಲ ಇತ್ತು. ನಮ್ಮ ಮಕ್ಕಳು ಇದನ್ನ ಓದ್ತಾ ಇದ್ರು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಲಿಕ್ಕೆ ಚಾಟಿಯನ್ನ ಹಿಡ್ಕೊಂಡಿದ್ದಂತ ನೆಹರು ಕಾರಣವಾದ್ರು ಅಂತ ಹೇಳುವಂತ ಪ್ರಕ್ರಿಯೆ ಇತ್ತಲ್ಲ. ಈ ತರದ ಎಷ್ಟು ತಪ್ಪು ಕಲ್ಪನೆಗಳಿವೆ ಗೊತ್ತಾ. ಬಾಬಾ ಸಾಹೇಬರು RSS ನ ವಿರೋಧಿಸ್ತಾ ಇದ್ರು, ಆದ್ರೆ RSS ನ ಕೇಂದ್ರ ಕಚೇರಿಗೆ ಬಾಬಾ ಸಾಹೇಬರು ಹೋಗಿ ಅಲ್ಲಿ ಏನನ್ನ ಅನುಭವಿಸಿದ್ರು ಅನ್ನೋದನ್ನ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಬಾಬಾ ಸಾಹೇಬರನ್ನ ಸಂವಿಧಾನ ಸಭೆಯಿಂದ ದೂರ ಇರಿಸಿದ್ಯಾಕೆ? ಬಾಬಾ ಸಾಹೇಬರು ಮತ್ತು ಪೆರಿಯಾರ್ನ ಜೊತೆಯಲ್ಲಿ ತೋರಿಸ್ತಾರೆ, ಆದ್ರೆ ಅದೇ ಪೆರಿಯಾರ್ ಬಾಬಾ ಸಾಹೇಬರ ಸಂವಿಧಾನವನ್ನ ಸುಟ್ಟಿದ್ರು. ಇದು ಯಾರಿಗಾದ್ರೂ ಗೊತ್ತಾ? ಅನೇಕ ಪ್ರಶ್ನೆಗಳಿವೆ. ಒಂದು ಸುಂದರವಾದ ಪುಸ್ತಕವನ್ನ ಹೊರಗೆ ತಗೊಂಡ್ಬಂದಿದ್ದೀವಿ, ಡಾಕ್ಟರ್ ಅಂಬೇಡ್ಕರ್ ಕುರಿತ ತಪ್ಪು ಕಲ್ಪನೆಗಳು ಅಂತ ಪುಸ್ತಕ. ಪ್ರವೀಣ್ ಕುಮಾರ್ ಮಾವಿನಕಾಡು ಅವರು ಬರೆದಿರುವಂತದ್ದು. ಇದನ್ನು ನಾವು ರೈಟ್ ಫ್ಯಾಕ್ಟ್ ನ ಅಡಿಯಲ್ಲಿ ತರ್ತಿದ್ದೀವಿ. ರೈಟ್ ಫ್ಯಾಕ್ಟ್ ಅಂದ್ರೆ ಏನು ಅಂತ ನಿಮ್ಗೆ ನಾನು ಹೇಳುವಂತ ಪ್ರಯತ್ನ ಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಪುಸ್ತಕ ನಾನೇ ಬರೆದೆ, ಅದನ್ನ ನೋವುಂಡ ಜೀವ ಪ್ರತಿಭಟಿಸಿತು ಅಂತ. ಬಾಬಾ ಸಾಹೇಬರು ಅನುಭವಿಸಿದ ನೋವುಗಳೇನು, ಆ ಕಾರಣಕ್ಕೋಸ್ಕರ ಅವರು ಮಾಡಿದಂತ ಪ್ರತಿಭಟನೆಗಳು ಎಂತದ್ದು, ಆ ಪ್ರತಿಭಟನೆಗಳ ಸ್ವರೂಪ ಏನಾಗಿತ್ತು, ಆರಂಭದಲ್ಲಿ ಅವರು ಹೇಗೆ ಹಿಂದೂ ಧರ್ಮದೊಳಗೆ ಇಡೀ ಈ ಪರಿಕಲ್ಪನೆಯನ್ನ ಅಸಿಮಿಲೇಟ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಹಿಂದೂ ಧರ್ಮದ ಒಳಗೆ ನುಸುಳಿಕೊಂಡಿರುವ ದೋಷಗಳನ್ನ ನಿವಾರಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಸೋತ ನಂತರ ಕೊನೆಗೆ ಅತ್ಯಂತ ಗಂಭೀರವಾಗಿರುವಂತಹ ಹೆಜ್ಜೆಯನ್ನ ಇಡಬೇಕಾಗಿ ಬಂತು ಅನ್ನುವಂತ ಅನೇಕ ಸಂಗತಿಗಳನ್ನ ಈ ಪುಸ್ತಕಗಳಲ್ಲಿ ಹಂಚಿಕೊಂಡಿದ್ದೀವಿ. ಈ ಪುಸ್ತಕ ಏನ್ ಗೊತ್ತೇನು, ಯುವ ಬ್ರಿಗೇಡ್ ಈ ಹಿಂದೆ ರೈಟ್ ಫ್ಯಾಕ್ಟ್ ಅನ್ನುವಂತ ಅಡಿಯಲ್ಲಿ ನಾವೊಂದು 10-12 ಪುಸ್ತಕಗಳನ್ನ ಸೀರೀಸ್ ತಗೊಂಡು ಬಂದಿದ್ವಿ. ಒಂದು ಎಲ್ಲೆಲ್ಲೂ ಹಿಂದೂ ಸಂಸ್ಕೃತಿ ಅಂತ, ಇದ್ರ ಜೊತೆಗೆ ಆರ್ಟಿಕಲ್ 370 ತಾಕತ್ತಿದ್ರೆ ತೆಗಿರುವಂತ, ನಮ್ಮ ಮಕ್ಕಳಿಗೆ ಎಂತಹ ಶಿಕ್ಷಣ ಕೊಡಬೇಕು ಅಂತ, ಕನ್ನಡದ ಹಿಂದೂ ಸಾಮ್ರಾಜ್ಯ ಅಂತ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ಗೋವಾ ಹಿಂದೂಗಳ ಆಕ್ರಂದನ ಅಂತ ಅಲ್ಲಿನ ಹಿಂದೂಗಳ ಪ್ರಾಬ್ಲಮ್ ಬಗ್ಗೆ, ಸ್ವಾತಂತ್ರ್ಯದ ರಕ್ತದೋಕುಳಿ ಅಂತ, ಆಮೇಲೆ ಅಕ್ಬರ್ ದಿ ಗ್ರೇಟ್ ನಿಜವಾದ ಬಂಡವಾಳ ಬಯಲು ಮಾಡಿದ್ದು. ಈ ಎಲ್ಲ ಪ್ರಯತ್ನವನ್ನ ಈ ಪುಸ್ತಕಗಳ ಮೂಲಕ ರೈಟ್ ಫ್ಯಾಕ್ಟ್ ಸರಣಿಯ ಮೂಲಕ ಮಾಡಿದ್ವಿ. ಈ ಬಾರಿ ಮತ್ತೊಂದು ರೈಟ್ ಫ್ಯಾಕ್ಟ್ ಸರಣಿ ತರ್ತಾ ಇದ್ದೀವಿ. ಈ ರೈಟ್ ಫ್ಯಾಕ್ಟ್ ಸರಣಿ ಈ ಬಾರಿ 10 ಪುಸ್ತಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆಯೇ ಇದೆ. ಈ 10 ಪುಸ್ತಕಗಳಲ್ಲಿ ನಾವು ಬಾಬಾ ಸಾಹೇಬರು ಅನುಭವಿಸಿದ ನೋವನ್ನ ಹೇಳಿದೀವಿ. ಬಾಬಾ ಸಾಹೇಬರು ಅವರ ಕುರಿತಂತೆ ಇದ್ದಂತ ತಪ್ಪು ಕಲ್ಪನೆಗಳನ್ನು ಹೊರತರುವಂತ ಪ್ರಯತ್ನ ಮಾಡ್ತಿದೀವಿ. ಬಾಬಾ ಸಾಹೇಬರು ಅಂದಾಗ ಬರೀ ಜಾತಿಯ ವಿಚಾರ ಮಾತ್ರ ಮಾತಾಡಿದ್ದಾರೆ ಅಂತ ಅನೇಕರು ಅನ್ಕೊಂಡಿದ್ದಾರಲ್ಲ, ಹಾಗೆಲ್ಲ ಮಿತ್ರರೇ. ಬಾಬಾ ಸಾಹೇಬರು ಆರ್ಥಿಕ ತಜ್ಞರಾಗಿದ್ರು, ಬಾಬಾ ಸಾಹೇಬರು ಸಾಮಾಜಿಕ ಹೋರಾಟಗಾರರು ಅಷ್ಟೇ ಅಂತ ನೀವು ಅನ್ಕೊಂಡಿದ್ರೆ ಅವರು ಲೇಬರ್ ಮೂವ್ಮೆಂಟ್ ನ ಲೀಡರ್ ಆಗಿದ್ರು. ಬಾಬಾ ಸಾಹೇಬರು ತತ್ವಜ್ಞಾನಿಯಾಗಿದ್ರು, ಬಾಬಾ ಸಾಹೇಬರು ಲಿಂಗ್ವಿಸ್ಟ್ ಆಗಿದ್ರು, ಬಾಬಾ ಸಾಹೇಬರು ಹ್ಯೂಮನ್ ರಿಸೋರ್ಸ್ ನ ಕುರಿತಂತೆ ಅದ್ಭುತವಾದ ಕೆಲಸವನ್ನ ಮಾಡಿದವರಾಗಿದ್ರು. ಬಾಬಾ ಸಾಹೇಬರು ಒಬ್ಬರ ಪ್ರಖರ ರಾಷ್ಟ್ರಭಕ್ತರಾಗಿದ್ರು. ಅವ್ರು ಹೇಳ್ತಾರಲ್ಲ, ನಾನು ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಬಹಳ ಜನ ನನ್ನನ್ನ ಹಿಂದೂ ಧರ್ಮವನ್ನ ನಾಶ ಮಾಡಿದವನು ಅಂತ ಇವತ್ತು ನೀವು ಹೇಳ್ತೀರಾ, ಆದ್ರೆ ಕಾಲಕ್ರಮದಲ್ಲಿ ಗೊತ್ತಾಗತ್ತೆ ನಿಮ್ಗೆ ನಾನು ಅದರ ಉದ್ಧಾರಕ್ಕೋಸ್ಕರ ಬಂದಿದ್ದವನು ಅಂತ ನಿಮಗೆ ಅರ್ಥ ಆಗತ್ತೆ ಅಂತ ಬಾಬಾ ಸಾಹೇಬರು ಹೇಳ್ತಾರಲ್ಲ. ಇವತ್ ನಿಂತ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ಇವೆಲ್ಲವೂ ಅರ್ಥ ಆಗತ್ತೆ. ಆದ್ರೆ ದುರದೃಷ್ಟ ಏನು ಅಂತಂದ್ರೆ, ಬಾಬಾ ಸಾಹೇಬರು ಅಂತಂದ ತಕ್ಷಣ ಬರೀ ಅವರನ್ನ ಸಂವಿಧಾನಕ್ಕೆ ಜೋಡಿಸಿ ಮತ್ತು ಅವರನ್ನ ಜಾತಿ ಮತ್ತು ರಿಸರ್ವೇಶನ್ ಇವಿಷ್ಟಕ್ಕೆ ಮಾತ್ರ ಬಾಬಾ ಸಾಹೇಬರು ಅಂತ ಹೇಳೋದ್ರ ಮೂಲಕ ಒಂದು ವರ್ಗವನ್ನ ಪರವಾಗಿ ಇನ್ನೊಂದು ವರ್ಗವನ್ನ ವಿರೋಧವಾಗಿ ಸೃಷ್ಟಿಸಿಬಿಟ್ಟಿದ್ದೀವಲ್ಲ. ಸಮಗ್ರವಾಗಿ ಬಾಬಾ ಸಾಹೇಬರನ್ನ ಅರಿತುಕೊಂಡ್ರೆ ಇಡೀ ಭಾರತ ಏನು ಜಗತ್ನಲ್ಲಿರುವಂತಹ ಪ್ರತಿಯೊಬ್ಬ ಮಾನವತಾವಾದಿಯೂ ಕೂಡ ಈ ವ್ಯಕ್ತಿಯನ್ನ ಪ್ರೀತಿಸುವಂತ ಒಂದು ವಾತಾವರಣ ರೂಪುಗೊಳ್ಳುತ್ತೆ. ಈ ದೃಷ್ಟಿಯಿಂದ ನಿಜವಾದ ಬಾಬಾ ಸಾಹೇಬರನ್ನ, ಸರಿಯಾಗಿರುವಂತ ಬಾಬಾ ಸಾಹೇಬರನ್ನ ಸಮಾಜಕ್ಕೆ ಸಮಗ್ರವಾಗಿ
ಪರಿಚಯಿಸುವಂತ ಒಂದು ಪುಟ್ಟ ಪ್ರಯತ್ನ ಮಾಡಬೇಕು ಅಂತ ಈ ರೈಟ್ ಫ್ಯಾಕ್ಟ್ ಸೀರೀಸ್ ಅನ್ನ ತಗೊಂಡ್ ಬರ್ತಾ ಇದ್ದೀವಿ ಮಿತ್ರ. ಇದು ಒಂದೊಂದು ಪುಸ್ತಕ ಮಾರಾಟಕ್ಕಲ್ಲ, 10 ಪುಸ್ತಕಗಳ ಒಂದು ಸೆಟ್ ಅನ್ನ ನಾವು ಮಾರಾಟ ಮಾಡ್ತೀವಿ. ಆ ಸೆಟ್ ಹೇಗೆ ಅಂತಂದ್ರೆ ಒಂದೇ ಸಲಕ್ಕೆ ನಿಮ್ ಮನೆಗೆ ಬರೋದಿಲ್ಲ, 2 3 ಪುಸ್ತಕಗಳ ಒಂದು ಸೆಟ್ 2-3 ತಿಂಗಳ ಅಂತರದಲ್ಲಿ ನಿಮ್ಮ ಮನೆಗೆ ಪೋಸ್ಟ್ ಇಂದಲೇ ಬರುತ್ತೆ. ನೇರವಾಗಿ ನಿಮ್ಮ ಮನೆಗೆ ಇದು ಬರೋದ್ರಿಂದ ನೀವು ಕೂತು, ಬಹಳ ದೊಡ್ಡ ದೊಡ್ಡ ಪುಸ್ತಕ ಅಲ್ಲ, 50-60 ಪುಟದ ಪುಸ್ತಕಗಳು ಒಂದೊಂದು ವಿಚಾರದ ಮೇಲೆ ಇರುತ್ತೆ. ಅದರಲ್ಲಿ ಚಿತ್ರಗಳು ಸೇರಿದಂತೆ ಇವೆಲ್ಲವನ್ನೂ ಸೇರಿಸಿಕೊಂಡು ಒಂದು ಸುಂದರವಾದ ಪುಸ್ತಕ ಮಾಡುವಂತ ಪ್ರಯತ್ನ ಮಾಡಿದ್ದೀವಿ. ಒಟ್ಟು ಒಂದು ವರ್ಷಕ್ಕೆ 10 ಪುಸ್ತಕಗಳಿಗೆ 400 ರೂಪಾಯಿ ಮನೆಗೆ ಬರುವಂತೆ ನಾವು ಇದನ್ನ ವ್ಯವಸ್ಥೆ ಮಾಡಿದ್ದೀವಿ. ತುಂಬಾ ಜನ ಪಬ್ಲಿಷರ್ಸ್ ಮಾತಾಡಿದಾಗ ಅವ್ರು ನಮ್ಮನ್ನು ಕೇಳ್ತಾರೆ, ಹೇಗ್ ಸಾಧ್ಯ ಆಗುತ್ತೆ 400 ರೂಪಾಯಿ ಕೊಡ್ಲಿಕ್ಕೆ? ಖಂಡಿತವಾಗಿಯೂ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಕಾರ್ಯಕರ್ತರ ನೆಟ್ವರ್ಕ್ ಇರೋದ್ರಿಂದ, ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ನೊಂದಿಗೆ ಅವರ ಹೊಸ ಹೊಸ ಯೋಜನೆಗಳೊಂದಿಗೆ ನಾವು ಜೋಡಿಸಿಕೊಂಡಿರೋದ್ರಿಂದ ನಿಮ್ಗೆ ಇದನ್ನು ಸುಲಭಕ್ಕೆ ತಲುಪಿಸಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಈ ಕಾರಣಕ್ಕೆ ಲಾಭವನ್ನ ಪಕ್ಕಕ್ಕಿಟ್ಟು ಬಾಬಾ ಸಾಹೇಬರನ್ನ ಮನೆ ಮನೆಗೆ ತಲುಪಿಸುವಂತ ಒಂದು ಪುಟ್ಟ ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ. ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ನಂಗೆ ಗೊತ್ತು 400 ರೂಪಾಯಿ ಬಹಳ ದೊಡ್ಡ ಸಂಗತಿ ಏನು ಅಲ್ಲ. ಬಹಳ ಜನ ಹೇಳ್ಬೋದು, ನಮ್ಮ ಮನೇಲಿ ನಾವು ಓದೋದು ಬಿಟ್ಬಿಟ್ಟಿದೀವಿ, ಇದ್ರ PDF ಕೊಡಿ, ಇವೆಲ್ಲ ಕೇಳಿದೀನಿ ನಾನು. PDF ಕೊಟ್ರೆ ಏನು ಓದೋದಿಲ್ಲ, ನಮ್ ಕೈಯಲ್ಲಿ ಮೊಬೈಲ್ ತಗೊಂಡ್ರೆ ರೀಲ್ ನೋಡ್ಲಿಕ್ಕೆ ಪುರುಸೊತ್ತಾಗೋದಿಲ್ಲ, ಆದ್ರೆ ಪುಸ್ತಕ ತಗೊಂಡ್ರೆ ಕೊನೆ ಪಕ್ಷ ಓದ್ತೀವಿ. ನೀವೇನಾದ್ರೂ ಇಲ್ಲಿಂದ ಬೆಂಗಳೂರು ಜಯನಗರದಿಂದ ನಿಮ್ಮ ಆಫೀಸು ವೈಟ್ ಫೀಲ್ಡ್ ಅಲ್ಲಿ ಇದ್ರೆ, ನಾನು ಪ್ರಾಮಿಸ್ ಮಾಡ್ತೀನಿ ನಿಮ್ಗೆ, ಒಂದು ದಿನದಲ್ಲಿ ವೈಟ್ ಫೀಲ್ಡ್ಗೆ ಹೋಗುವಾಗ ಮತ್ತು ವಾಪಸ್ ಕೆಲಸ ಮುಗಿಸಿ ಬರೋದ್ರ ವೇಳೆಗೆ ಒಂದು ಪುಸ್ತಕವನ್ನು ಓದಿ ಮುಗಿಸುವಷ್ಟು ಸರಕಿದೆ ಮತ್ತು ಅಷ್ಟು ಸರಳವಾಗಿ ಬರೆದು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಇದರಲ್ಲಿ ಮಾಡಿದ್ದೀವಿ. 400 ರೂಪಾಯಿ ಬಹಳ ದೊಡ್ಡದಲ್ಲ ಮಿತ್ರರೇ, ಆದ್ರೆ ಆ 400 ರೂಪಾಯಿನ ನಾವು ತಗೊಂಡು ಅಕಸ್ಮಾತ್ ನಾವು ಓದ್ಲಿಲ್ಲ ಅಂದ್ರೂ ಮನೇಲಿ ಹಾಗೆ ಇಟ್ಟಿರಿ. ಯಾರೋ ಅತಿಥಿಗಳು ಮನೆಗೆ ಬಂದಾಗ ಅದನ್ನು ಓದ್ತಾರೆ, ಅದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಒಟ್ಟಾರೆ ಒಬ್ಬ ನಿಜವಾದ ಹೀರೋ ಹೇಗಿದ್ರು ಮತ್ತು ಹೇಗೆ ಅವರನ್ನ ಬಿಂಬಿಸಲಾಯಿತು ಅಂತ ತೋರಿಸುವಂತ ನಾವು ಪ್ರಯತ್ನವನ್ನು ಮಾಡ್ತೀವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಕಾರ್ಯಕ್ರಮ ನಡೆಸ್ತಲ್ಲ, ಗಾಂಧೀಜಿಯವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಜೊತೆಯಲ್ಲೇ ಬಿಂಬಿಸುವಂತ ಪ್ರಯತ್ನ. ಆಶ್ಚರ್ಯದ ಸಂಗತಿ ಏನ್ ಗೊತ್ತೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗಾಂಧೀಜಿಯವರೊಂದಿಗೆ ಕಂಠಮಟ್ಟದ ವಿರೋಧ ಇತ್ತು. ಗಾಂಧೀಜಿಯವರು ತೀರಿಕೊಂಡಾಗ ಅವರ ಶವಯಾತ್ರೆಯಲ್ಲಿ 4 ಹೆಜ್ಜೆ ಹಾಕಿದ್ರು, ಇನ್ನು ನಾನು ಹೋಗೋದಿಲ್ಲ ಅಂತ ಹೇಳಿ ವಾಪಸ್ ಬಂದು ತಮ್ಮ ಲೈಬ್ರರಿಯಲ್ಲಿ ಓದ್ತಾ ಕೂತರು ಅಂತ ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬರೆದವರು ಹೇಳ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ವಿಚಾರಗಳೊಂದಿಗೆ ವಿರೋಧ ಇತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಮ್ಮವರು ಅಂತ ತೋರಿಸಿಕೊಳ್ಳುವ ಧಾವಂತದಲ್ಲಿ ಯಾವ ತರದ ಪ್ರಮಾದಗಳನ್ನ ಎಸಗುತ್ತಾ ಇದ್ದಾರೆ ಅನ್ನೋದನ್ನ ಸಮಾಜ ಅರಿತುಕೊಳ್ಳಬೇಕು ಅಂತಂದ್ರೆ ಈ ತರದ ಪುಸ್ತಕಗಳನ್ನ ಸಮಾಜಕ್ಕೆ ಓದಿಸುವಂತ ಅಗತ್ಯ ಇದೆ. ಇದು ಯಾವುದೂ ಕೂಡ ಕಾಲ್ಪನಿಕವಾದ್ದು ಮತ್ತೇನೂ ಅಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ಆಗ್ಲೇ ತೋರಿಸಿದಂತೆ ಪುಸ್ತಕಗಳ ದಾಖಲೆಯನ್ನಿಟ್ಟೆ ನಿಮ್ ಮುಂದೆ ಇಡ್ಲಾಗುತ್ತೆ. ಮಿತ್ರ, ಬಾಬಾ ಸಾಹೇಬರ ಅನೇಕ ವಿಚಾರಗಳು, ಕ್ರಾಂತಿಕಾರಕ ವಿಚಾರಗಳನ್ನ ನಿಮ್ ಮುಂದೆ ತಲುಪಿಸುವ ಈ ಪುಟ್ಟ ಪ್ರಯತ್ನಕ್ಕೆ ನೀವೆಲ್ಲರೂ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಗೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಒಂದು ನಂಬರ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲೂ ಆ ನಂಬರ್ನ ಹಾಕ್ತೀನಿ. ಆ ನಂಬರ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. 9632373750 9632373750 ಈ ನಂಬರ್ಗೆ ಕಾಲ್ ಮಾಡಿ ಈ ಪುಸ್ತಕವನ್ನು ದಯಮಾಡಿ ತರಿಸ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ಕೂಡ ಸಿದ್ಧರಾಗಿದ್ದೀವಿ. ನಾವೆಲ್ಲರೂ ಏನ್ ಕಡಿಮೆ ಪುಸ್ತಕ ಆಗ್ಲೇ ಹೋಗ್ತಿಲ್ಲ, ಕನಿಷ್ಠ ಪಕ್ಷ 3000 ಪುಸ್ತಕಗಳಿಗೆ ಅದಾಗ್ಲೇ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ನನ್ನ ಅಂದಾಜಿನ ಪ್ರಕಾರ ಇನ್ನೊಂದು 2000 ಪುಸ್ತಕಗಳಾದ್ರೂ ಬಾಬಾ ಸಾಹೇಬರ ವಿಚಾರಧಾರೆಯ ಪುಸ್ತಕಗಳು ಮನೆ ಮನೆಯಲ್ಲಿರಬೇಕು ಅಂತ ಅಪೇಕ್ಷೆ. ಈ ಕಾರಣಕ್ಕೋಸ್ಕರ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಾವೆಲ್ಲರೂ ಜೊತೆಯಾಗೋಣ, ಬಾಬಾ ಸಾಹೇಬರ ವಿಚಾರಧಾರೆಯನ್ನ ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡೋಣ, ಬಾಬಾ ಸಾಹೇಬರ ವಿಚಾರವನ್ನ ಹಂಚೋಣ. ನಾನೊಂದು ಪ್ರಾಮಿಸ್ ಮಾಡಬಲ್ಲೆ ನಿಮ್ಗೆ, ಇಷ್ಟು ಪುಸ್ತಕಗಳನ್ನು ಓದಿದ ನಂತರ ಬಾಬಾ ಸಾಹೇಬರು ಹೊಸದಾಗಿ ನಿಮ್ ಕಣ್ಮುಂದೆ ಕಾಣಿಸ್ಕೊಳ್ತಾರೆ. ಯಾವ ಬಾಬಾ ಸಾಹೇಬರನ್ನ ಕೆಲವರು ಪ್ರೀತಿಸ್ತಾ ಇದ್ರು, ಇನ್ನು ಕೆಲವರು ಸಹಜವಾದ ಪ್ರೀತಿ ಇದ್ದಿರಬಹುದು, ಇನ್ನು ಕೆಲವರಿಗೆ ದ್ವೇಷವೂ ಇದ್ದಿರಬಹುದು, ಐ ಕಾಂಟ್ ಸೇ ನೋ. ಆದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ಬಾಬಾ ಸಾಹೇಬರನ್ನ ಅರ್ಥ ಮಾಡ್ಕೊಂಡ ನಂತರ ನಿಮ್ಗೆ ಗೊತ್ತಾಗುತ್ತೆ ಈ ಮನುಷ್ಯ ದ್ವೇಷಿಸಬೇಕಾದವನಲ್ಲ, ಈ ಮನುಷ್ಯ ಹೃದಯದಲ್ಲಿಟ್ಕೊಂಡು ಪೂಜಿಸಬೇಕಾದವರು ಅಂತ ವ್ಯಕ್ತಿಯನ್ನ ಪರಿಚಯಿಸುವಂತ ಅವಕಾಶ ನಮ್ದು. ನಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಈ ಚಿಂತನೆಯನ್ನ ಅಧ್ಯಯನ ಮಾಡಲಿಕ್ಕೆ ಜೊತೆಯಾಗೋಣ ಅಂತ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಅಕಸ್ಮಾತ್ ನೀವು ಪುಸ್ತಕ ತಗೋತಾ ಇಲ್ಲ ಅಂತಂದ್ರು, ಅಥವಾ ನೀವು ತಗೊಂಡ ನಂತರವೂ ಮತ್ತೊಬ್ಬರು ಇದನ್ನು ಓದಿಸಬೇಕು ಅಂತಂದ್ರೆ ಅವರಿಗೂ ಕೂಡ ಈ ಪುಸ್ತಕವನ್ನ ಗಿಫ್ಟ್ ಮಾಡಬಹುದು. ಈ ಮೂಲಕ ನಾವೆಲ್ಲರೂ ಜೊತೆಯಾಗೋಣ ಅಂತ ಭಾವಿಸಿ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಿತ್ರ, ಬಾಬಾ ಸಾಹೇಬರನ್ನ ನಾಡಿನ ಮೂಲೆ ಮೂಲೆಗೂ ಮುಟ್ಟಿಸುವಂತ ಪ್ರಯತ್ನ ಮಾಡೋಣ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.